ನಮಸ್ಕಾರ. ಡಾಕ್ಟರ್ ಆಂಜನಪ್ಪ. ಈಚೀಚೆಗೆ ತಂದೆ ತಾಯಿಗಳು, ಅದರೊಳಗಾಗಿ ತಾಯಿ ತಮ್ಮ 5 ವರ್ಷದ ಮಗ, 7 ವರ್ಷದ ಮಗ, 8 ವರ್ಷದ ಮಗನ್ನು ನಮ್ಮ ಹತ್ರ ಕರ್ಕೊಂಬರ್ತಾರೆ. ಅವರಿಗೆ ವಾಟ್ಸಪ್ ಇನ್ಫಾರ್ಮೇಷನೋ ಗೊತ್ತಿಲ್ಲ. ನಮ್ಮ ಮಗಿಂದು ಶಿಶ್ನ ತುಂಬ ಚಿಕ್ಕದಿದೆ ಡಾಕ್ಟ್ರೇ. ಶಿಶ್ನ ಅಂದರೆ ನಿಮಗೆ ಗೊತ್ತಿರಬೇಕು, ಪೀನೀಸ್ ಇಂಗ್ಲೀಷ್ನಲ್ಲಿ. ಅದನ್ನು ಶಿಶ್ನ ಅಂತಾರೆ, ಅಕ್ಕಿ ಮರಿ ಅಂತಾರೆ, ತುಣ್ಣೆ ಮರಿ ಅಂತಾರೆ. ಇವೆಲ್ಲ ಜನಗಳು ಮಾತನಾಡುವ ಭಾಷೆ ಕನ್ನಡದಲ್ಲಿ. ಈ ತಂದೆ ತಾಯಿಗಳಿಗೆ ಒಂದೇ ಆತಂಕ ಏನಂದರೆ, ನಮ್ಮ ಮಗಿಂದು ಶಿಶ್ನ ಚಿಕ್ಕದಿದ್ದರೆ ಮುಂದೆ ಅವನ ಭವಿಷ್ಯ ಹೆಂಗೆ ಅನ್ನೋ ಆತಂಕ. ಅವ್ರಿಗೇನು ಅನುಭವ ಇರ್ತದೋ, ಅವ್ರದ್ದು ಏನಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಹೇಳಿದ ಮೊದಲನೇ ಇನ್ಸ್ಟ್ರಕ್ಷನ್ ನಾನು, ನೋಡಿ ನಿಮ್ಮ ಮಗು ಚೆಬ್ಬಿಯಾಗಿ ಕಾಣ್ತಾ ಇದೆ, ಅವನಿಗೆ ಕಂಪೇರ್ ಮಾಡಿದರೆ ಇದು ಚಿಕ್ಕದು ಕಾಣ್ತದೆ ಅಷ್ಟೇ. ಆದರೆ ಇದರ ಬೆಳವಣಿಗೆ ಡಿಪೆಂಡ್ಸ್ ಆನ್ ಜೀನ್ಸ್ ಅಂತೀವಿ ನಾವು. ಜೆನೆಟಿಕಲಿ ನಿಮ್ಮ ಫ್ಯಾಮಿಲಿ ಒಳಗೆ ಅದರೊಳಗೆ ಏಷ್ಯನ್ ಜೀನ್ಸ್, ಇಂಡಿಯನ್ ಜೀನ್ಸ್. ನೋಡಿ, ಒಂದೊಂದು ದೇಶದಲ್ಲಿ ಒಂದೊಂದು ಸಂಸ್ಕೃತಿಯಲ್ಲಿ ಈ ಜನನಾಂಗದ ಉದ್ದ ಬೇರೆ ಬೇರೆ ಇರುತ್ತೆ. ಇಂಡಿಯನ್ ಆವರೇಜು ನಾನು ಭಾಳ ಸಾರಿ ಹಿಂದೆ ಹೇಳಿದ್ದೀನಿ. ದಯವಿಟ್ಟು ನೀವು ಅದರ ಲೆಂತ್ ಅಲ್ಲ ಇಂಪಾರ್ಟೆಂಟು, ಸ್ಟ್ರೆಂತ್ ಅಂತ ಹೇಳ್ತೀನಿ. ಅದು ನಿಮ್ಮ ಮಕ್ಕಳಿಗೆಲ್ಲ ಇಂಪಾರ್ಟೆಂಟು. ಅವರಿಗೆ ಮದುವೆ ಆದಮೇಲೆ ಅದು ಎಷ್ಟೊತ್ತು ಉದ್ರೇಕಗೊಳ್ಳುತ್ತೆ ಅದ್ರ ಮೇಲೆ ನಾವು ಅವಾಗ ಹೇಳ್ತೀವಿ. ಈಗ ನಿಮ್ಮ ಮಗಿಗೆ ಒಂದೇ ಇನ್ಸ್ಟ್ರಕ್ಷನ್ನು, ದಯವಿಟ್ಟು ನಿಮ್ಮ ಮಗು 21 ವರ್ಷದವರೆಗೂ ಬೆಳೆಯುತ್ತೆ. ಅಂದರೆ ದೇಹದ ಬೇರೆ ಬೇರೆ ಭಾಗಗಳು, ಅಂಗಾಂಗಗಳು 21 ವರ್ಷದವರೆಗೂ ಗ್ರೋತ್ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ 18 ವರ್ಷದವರೆಗೂ, ಗಂಡು ಮಕ್ಕಳಲ್ಲಿ 20. ದಯವಿಟ್ಟು ಸುಮ್ಮನೆ ಏರಿ. ಅದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಮಗುವಿನ ಶಿಶ್ನದ ಚರ್ಮ, ಅದನ್ನು ನಾವು ಪ್ರೆಫ್ಯೂಸಿಯಲ್ ಸ್ಕಿನ್ ಅಂತೀವಿ. ಅದು ಹಿಂದೆ ಹೋಗುತ್ತೋ ಇಲ್ಲೋ ಅದನ್ನು ನೋಡಿ. ಅವ್ರಿಗೆ ತೋರಿಸ್ತೀನಿ ನಾನು. ಕೆಲವು ಮಕ್ಕಳಿಗೆ ಕಾಂಜನೈಟಲ್ ಫೈಮೋಸಿಸ್ ಅಂತ ಇರುತ್ತೆ, ಅದು ಏನು ಮಾಡಿದರೂ ಹಿಂದೆ ಹೋಗಲ್ಲ. ಅಂಥ ಮಕ್ಕಳಿಗೆ ದಯವಿಟ್ಟು ಸರ್ಕಮ್ಸಿಷನ್, ಕಥನ ಅಂತಾರಲ್ಲ, ಮುಸ್ಲಿಮ್ಸು ರಿಚುವಲ್ ಅವರ ಧರ್ಮದಲ್ಲಿ ಅವ್ರು ಮಾಡ್ತಾರೆ. ಬೇರೆಯವರು ಕೂಡ ಸರ್ಕಮ್ಸಿಷನ್ ಮಾಡೋದ್ರಿಂದ ಒಂದು ಅನುಕೂಲ ಏನಂದರೆ, ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಪೀನಿಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಎದುರಿಸ್ತಾ ಇಲ್ಲ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ 5 ವರ್ಷ ಆದ ಮೇಲೆ ನೀವು ಕರ್ಕೊಂಡು ಬಂದು ಸರ್ಕಮ್ಸಿಷನ್ ಮಾಡಿಸಿ. ನಾರ್ಮಲ್ ಆಗಿರೋರ್ಗೂ ಮಾಡ್ಬೋದು, ಅದು ನೋಡೋಣ ಮುಂದೆ ಬೇಕಾದರೆ ಮಾಡಿಸ್ಕೊಂಡು. ಹೈಜಿನಿಕಲ್ ಇಟ್ ಈಸ್ ಗುಡ್ ಅಂತೀವಿ. ಯಾಕಂದರೆ ಆ ಚರ್ಮದ ಕೆಳಗಡೆ ಬಿಳಿ ಮೆಟೀರಿಯಲ್ ಇರುತ್ತೆ, ಅದನ್ನು ಸ್ಮೆಗ್ಮಾ ಅಂತೀವಿ ನಾವು. ಸ್ಮೆಗ್ಮಾ ಹಂಗೆ ಇದ್ದರೆ, ಕೆಲವರಿಗೆ ಚರ್ಮ ಹಿಂದೆನೇ ಹೋಗಿರಲ್ಲ, 42 ವರ್ಷಕ್ಕೆ ಬರ್ತಾರೆ, ಆಗ ನೋಡಿದರೆ ಅದು ಕ್ಯಾನ್ಸರ್ ಆಗಿರುತ್ತೆ. ಎಲ್ರಿಗೂ ಆಗಲ್ಲ, ಆಗಿದ್ದವ್ರನ್ನ ನಾವು ನೋಡಿರ್ತೀವಿ. ಅದಕ್ಕೆ ನಿಮಗೆ ಎಚ್ಚರ ವಹಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಮಕ್ಕಳ ಚಡ್ಡಿ ತೆಗೆದು ಸ್ನಾನ ಮಾಡಿಸೋವಾಗೆ 2 ವೃಷಣಗಳು, ಬೀಜಗಳು ಇದಾವ ಇಲ್ವಾ, ಅದು ಇಂಪಾರ್ಟೆಂಟ್. ಎಷ್ಟೋ ಮಕ್ಕಳಿಗೆ ಒಂದೇ ಬೀಜ ಇರುತ್ತೆ, ಇನ್ನೊಂದು ಬೀಜ ಹೊಟ್ಟೆಯೊಳಗೆ ಸೇರಿಕೊಂಡಿರುತ್ತೆ, ಅದು ಕೆಳಗಡೆ ಬಂದಿರಲ್ಲ. ಈ ಸ್ಕ್ರೋಟಮ್ ಇದೆಯಲ್ಲ, ಕನ್ನಡದಲ್ಲಿ ಥರ್ಡು ಅಂತಾರೆ. ಅದು ಏರ್ ಕಂಡೀಷನ್ ಚೇಂಬರ್ ಅಂತೀವಿ ನಾವು, AC ಚೇಂಬರ್. ನಿಮ್ಮ ದೇಹದ, ಗಂಡು ಮಕ್ಕಳ ದೇಹದ ಇಡೀ ದೇಹಕ್ಕೆ ಕಂಪೇರ್ ಮಾಡಿದರೆ ಆ ಸ್ಕ್ರೋಟಮಲ್ಲಿ 1 ಡಿಗ್ರಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಬೀಜ ಸಂಸ್ಕರಣಾ ಕೇಂದ್ರ ನೀವು ನೋಡಿರ್ತೀರಿ, ಹಳ್ಳಿಗಳ ಕಡೆ ಬೆಳೆದ ಬೀಜಗಳನ್ನ ಆ AC ಚೇಂಬರ್ ಅಂದರೆ ಅದಕ್ಕೋಸ್ಕರ ಒಂದು ಬೀಜ ಸಂಸ್ಕರಣಾ ಕೇಂದ್ರ ಮಾಡಿ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಇಟ್ಟು ರೆಫ್ರಿಜಿರೇಟರ್ ಥರ ಕಾಪಾಡ್ತಾರೆ. ಅದೇ ರೀತಿ ದೇವರು ನಿಮ್ಮ ಮಕ್ಕಳ ಬೀಜವನ್ನು ಕಾಪಾಡಲಿಕ್ಕೆ ಥರ್ಡ್ ಸ್ಕ್ರೋಟಮ್ ಕೊಟ್ಟಿದ್ದಾನೆ. ನೀವು ಆ ಸ್ಕ್ರೋಟಮ್ ನೀವು ಒಬ್ಸರ್ವ್ ಮಾಡಿ, ವಿಜ್ಞಾನ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಾತನ್ನು ಕೇಳಿ. ನಿಮ್ಮ ಮಕ್ಕಳ ಸ್ಕ್ರೋಟಮ್ ಅಂದರೆ ಥರ್ಡು ನೇತಾಡ್ತಾ ಇರುತ್ತೆ, ಬೇಸಿಗೆಯಲ್ಲಿ ಚಳಿಯಲ್ಲಿ ಮುದುಡ್ಕೊಂಡಿರುತ್ತೆ. ಇದು ಹೆಂಗೆ ಆಗುತ್ತೆ ಅಂದರೆ, ಬ್ರೈನ್ನ ಸೆಂಟ್ರ್ ಇರುತ್ತೆ, ಇದರೊಳಗೆ ಸ್ಕ್ರೋಟಮ್ನೊಳಗೆ ಚರ್ಮದ ಕೆಳಗಡೆ ಡಾರ್ಟಾಸ್ ಅಂತ ಮಸಲ್ ಇರುತ್ತೆ. ಚಳಿಗಾಲದಲ್ಲಿ ಬ್ರೈನ್ ಹೇಳುತ್ತೆ ಮುದುಡ್ಕೊ ಅಂತ. ಯಾಕಂದರೆ ಟೆಂಪ್ರೇಚರ್ನ ಕನ್ಸರ್ವ್ ಮಾಡಲಿಕ್ಕೆ, ಬೆಚ್ಚಗಿಡ್ಲಿಕ್ಕೆ ಮಾಡ್ತದೆ. ಅದೇ ಬೇಸಿಗೆ ಒಳಗೆ ನೇತಾಡಂಗೆ ಮಾಡುತ್ತೆ. ಇದು ವಿಜ್ಞಾನ. ನಾನು ಹೇಳ್ತಿರೋದು, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ನಾನು ಉಪಯೋಗಿಸುವಂಥ ಪದಗಳು ನಿಮ್ಗೆ ಅನುಕೂಲ ಆಗಲಿ ಅಂತ. ಎಲ್ಲೂ ಕೂಡ ತಮಾಷೆಗೆ ಡಾಕ್ಟ್ರು ಥರ್ಡ್ ಅಂದರು, ತುಣ್ಣೆ ಮರಿ ಅಂದರು, ಇವೆಲ್ಲ ದಯವಿಟ್ಟು ಮಾತನಾಡುವಾಗ ಬಹಳ ಗೌರವದಿಂದ, ಬಹಳ ಜವಾಬ್ದಾರಿಯಿಂದ ಮಾತಾಡ್ತಿರ್ತೀನಿ ನಾನು. ಎಲ್ಲೋ ತಮಾಷೆಗಲ್ಲ ಇದನ್ನು ಮಾತಾಡ್ತಿರೋದು. ನೀವು ಕಾಮಿಡಿ ಶೋ ಒಳಗೆ ಇವೆಲ್ಲ ಮಾತುಗಳನ್ನ ಕೇಳ್ತಿರ್ತೀರಿ, ಅಲ್ಲಿ ಕಾಮಿಡಿ, ಇಲ್ಲಿ ಕಾಮಿಡಿ ಅಲ್ಲ, ವಿಜ್ಞಾನ. ದಯವಿಟ್ಟು ನಿಮ್ಮ ಮಕ್ಕಳಿಗೆ 2 ಬೀಜಗಳು ಸ್ಕ್ರೋಟಮ್ನಾಗ ಇದಾವ ಇಲ್ಲ ಅಂತ ನೋಡಿ. ನಿಮ್ಮ ಮಗುವಿನ ಮಾನೆಯ ಚರ್ಮ ಹಿಂದೆ ಹೋಗುತ್ತಾ ಇಲ್ಲ ಅಂತ. 5 ವರ್ಷದವರೆಗೂ ಹೋಗೋದು ಬೇಡ. ಯಾಕಂದರೆ ಆ ಶಿಶ್ನದ ಕೊನೆಯನ್ನು ಪಿಂಗ ಅಂತಾರೆ ಕನ್ನಡದಲ್ಲಿ, ನಾವು ಗ್ಲಾನ್ಸ್ ಪಿನೀಸ್ ಅಂತೀವಿ. ಅದನ್ನು ಕವರ್ ಮಾಡಿರುತ್ತೆ ಸ್ಕಿನ್ನು. ಯಾಕಂದರೆ ಭಾಳ ಸೆನ್ಸಿಟಿವ್ ಅದು.
ಮಗಿ ಕಾಚ ಹಾಕ್ದಾಗೆ ನ್ಯಾಪ್ಕಿನ್ ತಗುಲಿದ್ರೆ ಅದಕ್ಕೆ ಇರಿಟೇಟ್ ಆಗುತ್ತೆ, ಅದಕ್ಕೆ ದೇವರು ಅದನ್ನು ಕೊಟ್ಟಿರ್ತಾನೆ. 5 ವರ್ಷ ಆದಮೇಲೆ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ನಮ್ಮ ಹತ್ರ ಕರ್ಕೊಂಬನ್ನಿ, ಸರ್ಕಮ್ಸಿಷನ್ ಮಾಡಿಕೊಡ್ತೀವಿ. ಇದು ಭಾಳ ಇಂಪಾರ್ಟೆಂಟು. ಸರ್ಕಮ್ಸಿಷನ್ ಮಾಡೋದ್ರಿಂದ 2 ಅನುಕೂಲ: ಕ್ಯಾನ್ಸರ್ ಆಗೋ ಚಾನ್ಸಸ್ ಕಡಿಮೆ, ಹೈಜಿನಿಕಲಿ ಇಟ್ ಈಸ್ ವೆರಿ ಗುಡ್. ಭಾಳ ಜನ ನಾವು ನೋಡಿರ್ತೀವಿ, ಆ ಚರ್ಮ ಹಿಂದೆ ಮಾಡಿ ವಾಶೆ ಮಾಡಿರಲ್ಲ, ಗಂಡಸರು ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ದಯವಿಟ್ಟು ನಿಮ್ಮ ಚರ್ಮವನ್ನು ಹಿಂದೆ ಹೋಗಂಗಿದ್ರೆ ಪ್ರತಿಯೊಬ್ಬರು ಕೂಡ ನೀವು ಯಾವ ಸ್ನಾನ ಮಾಡ್ತೀರಾ ಆವಾಗ ಚರ್ಮವನ್ನು ಹಿಂದೆ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಅದು ಮುಂದೆ ವಾಪಸ್ ಎಳ್ಕೋಬೇಕು. ಎಷ್ಟೋ ಜನ ವಾಶೇ ಮಾಡಲ್ಲ, ಇದು ನಮ್ಮ ಅನುಭವ ನೋಡ್ತೀವಿ, ಅದಕ್ಕೆ ಹೇಳ್ತೀವಿ. ಆದ್ದರಿಂದ ದಯವಿಟ್ಟು ನಿಮಗೆ ಹಿಂದೆ ಎಳ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳಿ. ಒಂದಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ, ಏನು ಪರ್ಸನಲ್ ಹೈಜೀನ್ ಇರುತ್ತೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ಗಮನ ವಹಿಸಿ. ಆ್ಯಂಡ್ ನಿಮ್ಗೆ ಹೇಳೋ ಒಂದು ಇನ್ಸ್ಟ್ರಕ್ಷನ್ನು, ಲೆಂತ್ ಎಷ್ಟಿರಬೇಕೋ ಅಷ್ಟೇ ಜೆನೆಟಿಕಲಿ ಕೋಡ್ ಆಗಿರುತ್ತೆ. ನಿಮ್ಮ ಮಗುವಿಗೆ ನಿಮ್ಮ ಫ್ಯಾಮಿಲಿ ಒಳಗೆ ದೊಡ್ಡವರಿಗೆ ಎಷ್ಟು ಉದ್ದ ಇರುತ್ತೋ ಅಷ್ಟೇ. ಆಮೇಲೆ ಉದ್ದದ ಬಗ್ಗೆ ಚಿಂತೆ ಮಾಡಬೇಡಿ. ನಂಗೆ ಗೊತ್ತು ತಾಯಿಯ ಟೆನ್ಷನ್ನು, ಮುಂದೆ ನನ್ನ ಮಗನಿಗೆ ಮದುವೆ ಮಾಡಿದಾಗೆ ಸೊಸೆಗೆ ಏನಾದರೂ ಅನ್ಯಾಯ ಆಗ್ಬಿಡುತ್ತೆ, ಹಂಗೆಲ್ಲ ಏನೂ ಅಂದ್ಕೋಬೇಡಿ. ಅದೆಲ್ಲ ದೊಡ್ಡವರಾದ್ಮೇಲೆ ನಿಮ್ಗೆ ಹೇಳ್ಕೊಡ್ತೀವಿ. ಅದು ಇಟ್ ಇಸ್ ನಾಟ್ ದ ಲೆಂತ್, ಇಟ್ ಇಸ್ ದ ಸ್ಟ್ರೆಂತ್ ಅಂತೇಳಿ. ಎಷ್ಟೊತ್ತು ಉದ್ರೇಕಗೊಳ್ಳುತ್ತೆ ಅದೇ ಬೇರೆ ಟಾಪಿಕ್ಕು. ಶಿಶ್ನದ ಉದ್ರೇಕ, ಅದು ಹದಿಹರೆಯದ ಸಮಸ್ಯೆಗಳು, ಅದು ಬೇರೆ. ಆದ್ದರಿಂದ ದಯವಿಟ್ಟು ಇಷ್ಟು ಇನ್ಫಾರ್ಮೇಷನ್ ಯಾರು ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ನನ್ನ ಹತ್ರ ಕರ್ಕೊಂಬರ್ತಿರಲ್ಲ ಅಥವಾ ನಿಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಿರಲ್ಲ, ನಾವು ಸ್ಪೆಷಲಿಸ್ಟ್ ಇದ್ದೀವಿ, ಸರ್ಜನ್ಸ್, ಯೂರಾಲಜಿಸ್ಟ್ ಇರ್ತಾರೆ, ಪೀಡಿಯಾಟ್ರಿಕ್ ಸರ್ಜನ್ ಇರ್ತಾರೆ. ಇವೆಲ್ಲರೂ ಕೂಡ ಇದನ್ನು ಹೇಳೋದು. ನಿಮ್ಮ ಬರೀ ಮಕ್ಕಳ ಡಾಕ್ಟ್ರ್ ಅಂದರೆ ಪೀಡಿಯಾಟ್ರಿಷಿಯನ್ಗೆ ಅದ್ರ ಬಗ್ಗೆ ಹೆಚ್ಚು ಐಡಿಯಾ ಇರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಾವು 3 ಜನ ಅಂತೂ ಕರೆಕ್ಟಾಗಿ ನಿಮ್ಗೆ ಹೇಳ್ತೀವಿ. ಅದರಿಂದ ಟೆನ್ಷನ್ ಮಾಡ್ಕೋಬೇಡಿ. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.